ಫ್ರೆಂಡ್ಸ್, ಏನಂದರೆ ನಾವು ಯಾವುದೇ ವಸ್ತುಗಳಾಗಲಿ, ವ್ಯಕ್ತಿಗಳಾಗಲಿ, ಪ್ರಾಣಿಗಳೇ ಆಗಲಿ, ಅದು ಗಿಡಗಳೇ ಆಗಲಿ, ಪ್ರೀತಿಯಿಂದ ಸಾಕಿದ್ದು ಚೆನ್ನಾಗಿ ಬೆಳೆದ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ತುಂಬ ಖುಷಿಯಾಗುತ್ತೆ, ಮನಸ್ಫೂರ್ತಿ ಖುಷಿಯಾಗುತ್ತೆ. ಅದೇ ರೀತಿ ನಾನು ವೀಳ್ಯದೆಲೆ ಅಂಬು ಹಾಕಿದ್ದೆ. ವೀಳ್ಯದೆಲೆ ಅಂಬು ಒಂದು ಸರಿ ಹಾಕಿದ್ದೆ, ಬಟ್ ಅದು ಬಂದಿರಲಿಲ್ಲ. ಈ ಸರಿ ಹಾಕಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಅದಕ್ಕೆ ಡೈಲಿ ಮಿಸ್ ಮಾಡೋದೇ ಇಲ್ಲ, ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ನೋಡ್ಕೊಬರೋಣ ಇನ್ನೊಂದು ಸರಿ ಅಂತ ಹೋಗೋಣ ಅಂತ ಹೋದೆ ಗಿಡದ ಹತ್ರ. ಅದು ನೋಡಿದರೆ ತುಂಬ ಸಕ್ಕತ್ತಾಗಿ ಬಂದಿತ್ತು, ತುಂಬ ಖುಷಿನೂ ಆಯಿತು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅದಕ್ಕೆ ನೀರು ಬೇಕೇ ಬೇಕು. ಈ ಬಿಸಿಲು, ಮಳೆ ಇಲ್ಲ ಈ ವರ್ಷ, ಬೇರೆ ಬಿಸಿಲು ತುಂಬ ಇತ್ತಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೀಳ್ಯದೆಲೆ ಅಂಬು. ಈ ಚಿಕ್ಕ ಸಸಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಚಿಗುರುತ್ತನೂ ಇದೆ. ಬಟ್ ಅದರಲ್ಲಿ ಎಷ್ಟು ಒಂದು 10-15 ವೀಳ್ಯದೆಲೆ ಅಂಬು ಬಂದಿದೆ ನೋಡಿ. ಅದು ಚಿಗುರು ಹೊಡಿತಾ ಇದೆ. ಅದು ಹಬ್ಬಕ್ಕೆ ಇನ್ನು ಚಿಗುರು ಹೊಡಿದ್ರೆ ಸಾಕು. ಅದೊಂದು ಸರಿ ಬಂದರೆ ವೀಳ್ಯದೆಲೆ ಅಂಬು ಹೋಗೋದೇ ಇಲ್ಲ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಸಖತ್ ಖುಷಿ ಆಯಿತು. ಈ ಗೋಡೆ ಮೇಲೆ ಬಳ್ಳಿ ಹಬ್ಬಿಸ್ಬೇಕು. ಮಿಕ್ಸ್ ಮಾಡು ನೀಟಾಗಿ, ಬೇಗ ಜಲ್ದಿಯ. ಇಲ್ಲಾಂದರೆ ದುಡ್ಡು ಕೊಡಲ್ಲ, ಕೂಲಿ ಕೊಡಲ್ಲ, ಗೊತ್ತಾಯ್ತಾ? ಕೂಲಿ ಬೇಕು ಅಂದರೆ ಕೆಲಸ ಮಾಡಬೇಕು ಬೇಗ. ಒಂದ್ಸರಿ ಇಲ್ಲಿ ಆಯ್ ಮಾಡು. ಇಲ್ಲಿ ಜಾಸ್ತಿ ಹಾಕಲ್ವ ವೆಂಕಟೇಶಣ್ಣ? ಅಷ್ಟಕ್ಕೆ ತಾನೇ, ಇನ್ನು ಬೇಕಾ? ಕೆಳಗಡೆಗೆ ಮಾತ್ರನಾ? ಅಲ್ಲಿ ಆ ಸೈಡಿಗೆ ಮಾತ್ರನಾ? ದಪ್ಪ ಸೈಜ್ ಹಾಕಿ ಇದು ಮಾಡಿದೀಯಾ, ದಮಾಸ್ ಮಾಡಿದೀಯಾ ಏನು ವೆಂಕಟೇಶಣ್ಣ? ಅದು ಮಳ್ ಟೈಪ್ ಇಲ್ವಲ್ಲ, ಮಣ್ಣು ಟೈಪ್ ಅನ್ನಂಗೆ ಕಾಣಿಸ್ತಿಲ್ವಾ? ಓ, ಅಲ್ಲಿ ಇದ್ದಿದ್ದೆ ಆ ಥರ ಕಲರ್ ಬಂದಿರೋದಾ? ಒಳ್ಳೆ ಮಣ್ಣು ತಿನ್ನಂಗಾಯ್ತಲ್ವಾ ಅದು? ಅಲ್ಲ, ಮಣ್ಣು ಒಳಗಡೆ ಮಿಕ್ಸ್ ಆದಂಗೆ ಆಯ್ತಲ್ವಾ ಅಂತ. ಕಲರೇ ಚೇಂಜ್ ಐತೆ. ಫ್ರೆಂಡ್ಸ್ ನೋಡಿ, ಕಾವ್ಯರ ಮನೆಗೆ ಅಂತ ಬಂದಿದ್ನ. ರೊಟ್ಟಿ ಮಾಡ್ತಾಳೆ, ರಾಗಿ ರೊಟ್ಟಿ ಇಲ್ಲಿ ಒಂದು ರೊಟ್ಟಿ ಬೇಯಕ್ಕೆ ಇಟ್ಟಿದ್ದಾಳೆ, ಒಂದು ರೊಟ್ಟಿ ನೀಟಾಗಿ ಶೇಪಾಗಿ ಹಾಕ್ಬಿಟ್ಟು ಇಟ್ಟಿದ್ದಾಳೆ ಈ ಥರ. ಆದರೆ ನಾನು ತಿಂಡಿ ತಿನ್ಕೊಬಂದೆ, ಇಲ್ಲಾಂದರೆ ಟೇಸ್ಟ್ ನೋಡಿವಿ. ಚಟ್ನಿ ಏನು ಮಾಡಿದೆ? ಎಲ್ಲೇ ಚಟ್ನಿ? ಎಲ್ಲ ಒಂದೆಲ್ಗ ಚಟ್ನಿ ಯಾವ್ದು ಇದಾ? ಅದಾ ಏನೇ? ಒಂದೆಲ್ಗ ಚಟ್ನಿ ಅಂತೆ ಫ್ರೆಂಡ್ಸ್. ಒಂದೆಲ್ಗ ಸೊಪ್ಪು ಬರುತ್ತಲ್ಲ, ಆ ಚಟ್ನಿ ಅಂತೆ ಇದು. ಏನೇನು ಹಾಕಿದೆ ಇದಕ್ಕೆ? ಕರಿಬೇಕು ತಾನೆ, ಸ್ಪೆಷಲ್ಲಾಗಿರೋದು. ನೋಡ್ಕೊಳ್ಳಿನಾ ನಾನುವೇ ಒಂದು ಏನೇನು ಹಾಕಿದೆ ಹೇಳು ಒಲಿ ಅಟ್ಲೀಸ್ಟು. ಸೊಪ್ಪು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡೆ ಏನು ಮಾಡಿದೆ? ಆಮೇಲೆ ಏನು ಹೇಳು ಮೊದಲಿಂದ. ಸೊಪ್ಪು, ಒಂದೆಲ್ಗ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಗ್ರೀನ್ ಮೆಣಸಿನ್ಕಾಯಿ, ಎಲ್ಲನೂ ಫ್ರೈ ಮಾಡೋದು, ಹುಣಸೆಹಣ್ಣು. ಆಮೇಲೆ ಕಡಲೆಬೇಳೆ ತಪ್ಪಿದ್ರೆ ಕಡಲೆ ಯಾವುದಾದ್ರೂ ಹಾಕೋಬೋದು, ನಿಮ್ಮ ಆಪ್ಷನ್ಸು. ಆಮೇಲೆ ನೆಕ್ಸ್ಟು ಅಂದರೆ ಸೊಪ್ಪ ಇದು ಮಾಡಿದೆ, ಫ್ರೈ ಮಾಡಿದೆ. ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ರುಬ್ಬದ. ಒಂದೆಲ್ಗ ಸೊಪ್ಪು ಎಲ್ಲಿ ಕಿತ್ಕೊಂಡ್ಬಂದೆ? ತಡಿ ಒಂಚೂರು ಟೇಸ್ಟ್ ನೋಡ್ತೀನಿ. ಇದರಲ್ಲೇ ತಾತೈದ್ನಿ. ಹುಚ್ಚಳ ಚಟ್ನಿ ಟೈಪ್ ಐತೆ ಕವಿ, ಸೇಮ್. ಟೇಸ್ಟ್ ಚೆನ್ನಾಗೈತೆ. ಚೆನ್ನಾಗೈತೆ. ನಾನೊಂದು ಪಟ್ಟಿಗೆ ಹಾಕ್ಬೇಕು ಅಷ್ಟು. ನೆಲಕ್ಕೆ ಹಾಕಿ ಡೈಲಿ ನೀರು ಹಾಕ್ಬೇಕು. ನಾವು ಏನು ಮಾಡ್ಬೇಕಾಯ್ತು ಗೊತ್ತಾ? ಇದ್ರೂ ನೀರೆಲ್ಲ ಗಿಡದ ಕಡೆ ಕರಿಯಂಗೆ ಮಾಡ್ಬೇಕಾಯ್ತು. ಸುಮ್ಮನೆ ಚಿರಂಡಿ ವೇಸ್ಟ್ ಆಯ್ತು ಕಣೆ. ಬಟ್ಟೆ ಎಲ್ಲೋ ಹೋಯ್ತವೆ, ಹೋಗಲ್ಲ. ಅಂದರೆ ಐಟ್ ಐತಲ್ಲ ಆ ಕಡೆಗೆ. ಒಂದಾದ್ರೂ ಈ ಕಡೆ ಪಾತ್ರೆ ತೊಳೆಯೋದಾದ್ರೂ ಒಂದು ಪೈಪ್ ಆದ್ರೂ ತರ್ಬೋದು. ಈ ಕಡೆಗೆ ಐಟ್ ಐತಲ್ಲ, ಡೌನ್ ಇದ್ದರೆ ಬರಲ್ಲ. ಒಂದ್ಸರಿ ಟ್ರೈ ಮಾಡಬೇಕು. ಚೆನ್ನಾಗೈತೆ, ನಿಜವಾಗ್ಲೂ ಚಟ್ನಿ ಚೆನ್ನಾಗೈತೆ. ತಡಿ ಒಂಚೂರು ಹಾಕತ್ತೀನಿ ನಾನು.